ಮತ್ತು ದೇಶಭಕ್ತ ಬಂಧುಗಳಿಂದನ ತಾಯಿ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದ್ದೀವಿ. ಈಗೇನು ದೇಶದ ಗಡಿನಲ್ಲಿ ನಡೀತಾ ಇರ್ತಕ್ಕಂಥ ಆಪರೇಷನ್ಸ್ ಸಿಂಧೂರ ಏನಿದೆ, ಆ ಕಾರ್ಯಾಚರಣೆ ಯಶಸ್ವಿ ಆಗಬೇಕು ಮತ್ತು ನಮ್ಮ ದೇಶವನ್ನು ಆಳ್ತಾ ಇರ್ತಕ್ಕಂಥ ಈ ಕಾರ್ಯಾಚರಣೆಯನ್ನು ದಿಟ್ಟ ನಿರ್ಧಾರದಿಂದ ಮುನ್ನಡೆಸ್ತಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿ ಅವ್ರಿಗೆ ಜೀವದ ಹಂಗನ್ನು ತೊರೆದು ನಾವೆಲ್ಲರೂ ಇವತ್ತು ಇಲ್ಲಿ ಸುರಕ್ಷಿತವಾಗಿರಲಿಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಸೈನಿಕರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕೋಸ್ಕರ, ಅವರಿಗೆ ಒಂದು ರಕ್ಷಣೆ ತುಂಬಲಿಕ್ಕೋಸ್ಕರ, ಅವರ ಆರೋಗ್ಯ ಗಟ್ಟಿಯಾಗಿರಲಿ ಅಂತಂದು ಪ್ರಾರ್ಥನೆ ಸಲ್ಲಿಸಲಿಕ್ಕೋಸ್ಕರ ನಾವಿವತ್ತು ಸೇರಿದ್ದೀವಿ. ಈಗಾಗಲೇ ಇಡೀ ಜಗತ್ತು ಭಾರತದ ಪರ ನಿಂತಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಯಾವುದೇ ಒಂದು ಜೀವ ಸಂಕುಲದ ಮೇಲೆ, ಯಾವುದೇ ಒಂದು ಮಾನವೀಯತೆಯ ಮೇಲೆ ಆಗಿರ್ತಕ್ಕಂಥ ಒಂದು ದುಷ್ಪರಿಣಾಮ ಏನಿತ್ತು, ಇಡೀ ಜಗತ್ತು ಏನು ಮಟ್ಟ ಹಾಕಬೇಕು ಅಂತ ಹೊರಟಿತ್ತು, ಈ ಜಗತ್ತಲ್ಲೇ ನಡೀತಾ ಇರ್ತಕ್ಕಂಥ ಈ ಭಯೋತ್ಪಾದನೆ ಉಗ್ರವಾದವನ್ನು, ಅದಕ್ಕೆ ಇವತ್ತು ಒಂದು ಸಕಾಲ ಕೂಡಿ ಬಂದಿದೆ ಅಂತಂದು ನಾವೆಲ್ಲರೂ ಸಹ ಭಾವಿಸ್ಬೇಕಾಗಿದೆ. ಆ ನಿಟ್ಟಿನಾಗೆ ಇವತ್ತು ಜಗತ್ತಿನ ಅತಿ ದೊಡ್ಡ ದೊಡ್ಡ ದೇಶಗಳಿಂದ ಹಿಡಿದು ಸಣ್ಣ ಸಣ್ಣ ದೇಶಗಳವರೆಗೂ ಸಹ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನಮ್ಮ ದೇಶಕ್ಕೆ ಬೆಂಬಲ ಸೂಚಿಸಿರ್ತಕ್ಕಂಥದ್ದು ಇದು ಒಂದು ನಿದರ್ಶನ ಆಗಿದೆ. ಈಗಾಗಲೇ ನಮ್ಮ ಹಿರಿಯರು ಹೇಳ್ದಂಗೆ ಇದೊಂದು ಸಕಾಲಗೂಡ, ನಮ್ಮ ದೇಶದ ಮುಕುಟ ಅಂತ ನಾವೇನು ಕರಿತೀವಿ, ನಮ್ಮ ದೇಶದ ಮುಕುಟ ಕಾಶ್ಮೀರವನ್ನು ವಶಪಡಿಸ್ಕೊಳ್ಳಿಕ್ಕೆ ಇದೊಂದು ಸಕಾಲ. ಅದು ವಶಪಡಿಸ್ಕೊಳ್ಳೋದಲ್ಲ, ನಮ್ಮ ದೇಶದಲ್ಲೇ ಅದು ಉಳ್ಕೊಳ್ತಕ್ಕಂಥದ್ದು. ಅಖಂಡ ಭಾರತದ ಪರಿಕಲ್ಪನೆಯನ್ನು ನಮ್ಮ ಹಿರಿಯರು ಹೋರಾಟಗಾರರು ಸಾವರ್ಕರ್ ಅಂತಾರೆಲ್ಲ ಏನು ಕನಸ್ಕೊಂಡಿದ್ರು, ನೇತಾಜಿ ಅಂತಾರೋ, ಅದು ಸಕಾಲ ಆಗ್ತಕ್ಕಂಥ ದಿನಗಳನ್ನ ನಾವು ನಮ್ಮ ನೇತೃತ್ವ ವಹಿಸಿರ್ತಕ್ಕಂಥ ನರೇಂದ್ರ ಮೋದಿ ಅವರಲ್ಲಿ ನಾವು ನೋಡ್ತಿದ್ದೀವಿ. ಆ ರೀತಿಯಲ್ಲಿ ಇವತ್ತು ನಮ್ಮ ಸೇನೆ ಇರ್ಬೋದು, ಮತ್ತು ಸೇನೆಗೆ ಸಂಬಂಧಿಸಿರ್ತಕ್ಕಂಥ ಗೂಢಚರ್ಯೆ ಇರ್ಬೋದು, ಮತ್ತು ವಾಯು ಸೇನೆ ಇರ್ಬೋದು, ಎಲ್ಲವೂ ಸಹ ಕಟಿಬದ್ಧವಾಗಿ ನಿಂತು ಇವತ್ತು ಹೋರಾಟ ಮಾಡ್ತಿದ್ದಾರೆ. ಈ ಹೋರಾಟ ಯಶಸ್ವಿ ಆಗಲಿ. ಈ ಯಶಸ್ವಿ ಆಗಲಿಕ್ಕೆ ತಾಯಿ ದುರ್ಗಾ ಮಾತೆ ಎಲ್ಲ ಶಕ್ತಿಯನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.